ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿ ಥಂಬ್ನೇಲ್ ನೋಡಿರ್ತೀರ ಆಲ್ರೆಡಿ ನೀವು. ಸೊ ಎದಕ್ಕೆ ಹೇಳಕತ್ತೀನಿ ಅಂದ್ರೆ ಆನ್ಲೈನ್ ಶಾಪಿಂಗ್ ಎಲ್ಲರೂ ಬ್ಲೈಂಡ್ ಆಗಿ ಮಾಡ್ತೀವಿ. ಏನೇನು ಚೆಕ್ ಮಾಡಿಕೊಂಡು ಶಾಪಿಂಗ್ ಮಾಡ್ಬೇಕಂತ ಹೇಳಿ ಆ ಗಡ್ಬಡಿದಾಗ ಮರ್ತು ಹೋಗಿರ್ತೀವಿ. ಸೊ ಏನೇನು ಚೆಕ್ ಮಾಡ್ಬೇಕಂತ ಹೇಳಿ ನೋಡೋಣ. ಇವತ್ತು ನಾನು ಆಫರ್ ಅದ ಅಂತ ಹೇಳಿ ಭಾಳಷ್ಟು ಆರ್ಡರ್ ಮಾಡಿದ ಒಂದು 5-6 ಐಟಮ. ಸೊ ನೋಡಮ್ಮ ಏನೇನು ಬಂದದ, ಆಮೇಲೆ ಹೆಂಗೆ ಬಂದದ. ಆಮೇಲೆ ಮೊದಲನೇದಾಗಿ ಏನು ನೋಡಬೇಕು ನಾವು ಅಂದ್ರೆ ರೇಟಿಂಗ್ ನೋಡ್ಬೇಕು. ಫಸ್ಟ್ ಚೆಕ್ ಮಾಡೋದೇ ರೇಟಿಂಗ್. ಇಷ್ಟ ಆಗ್ತದಲ್ಲ, ಇಷ್ಟ ಆದ ತಕ್ಷಣ ನಾವು ರೇಟಿಂಗ್ ಚೆಕ್ ಮಾಡಬೇಕು. ಯಾಕಂದ್ರೆ ನಮ್ಮ ಥರನೇ ಭಾಳಷ್ಟು ಜನ ತೊಗೊಂಡು ರೇಟಿಂಗ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ರೇಟಿಂಗ್ ಚಲೋ ಇತ್ತಂದ್ರೆ ಮಟೀರಿಯಲು ಚಲೋ ಅದ ಅಂಥೇಳಿ ಪ್ರಾಡಕ್ಟ್. ಸೊ ಅದಾದ್ಮೇಲೆ ಕೆಳಗೆ ಅದ್ರದ್ದು ಡಿಟೇಲ್ ಆಗಿರ್ತದೆ ಪ್ರಾಡಕ್ಟ್ ಬಗ್ಗೆ, ಅದು ಚೆಕ್ ಮಾಡಬೇಕು. ಅದ್ರಾಗ ಫಾರ್ ಎಕ್ಸಾಂಪಲ್ ಡ್ರೆಸ್ ನೋಡಿರ್ತೀವಿ ನಾವು, ಇಷ್ಟ ಆಗಿರ್ತದೆ. ಸೊ ಇಷ್ಟ ಆದ ತಕ್ಷಣ ಏನು ಮಾಡ್ತೀವಿ, ಇದು ಸೈಜ್ ಅಂಥೇಳಿ ಸೈಜ್ ಇದು ಮಾಡಿಕೊಂಡು ಆರ್ಡರ್ ಮಾಡಿಬಿಡ್ತೀವಿ. ಬಟ್ ಅದು ಏನೇನು ಹೊಂಟದ ಅಂಥೇಳಿ ತಲೆಗೆ ಬರಲ್ಲ ಜಲ್ದಿ ಯಾರಿಗೂ ನೋಡಿದ ತಕ್ಷಣ. ಸೊ ಅಲ್ಲಿರೋದು ಟಾಪ್ ಒಂದು ಇರ್ತದೆ, ಕೆಲವೊಂದು ಸಲ ದುಪ್ಪಟ್ಟ ಮತ್ತು ಟಾಪ್ ಇರ್ತದೆ, ಕೆಲವೊಂದು ಸರ್ತಿ ಪೂರ್ತಿ ಸೆಟ್ ಇರ್ತದೆ. ಸೊ ನಾವೇನು ಅಂದ್ಕೊಂಡಿರ್ತೀವಿ, ಟಾಪರೇ ಇಲ್ಲಾಂದ್ರೆ ಟಾಪು ವೇಲು ಇದ್ದಾಗ 3 ಹೊಂಟವ ಸೆಟ್ ಅಂತ ತಿಳ್ಕೊಂಡು ಆರ್ಡರ್ ಮಾಡಿರ್ತೀವಿ. ಬಂದ ತಕ್ಷಣ ಡಿಸಪಾಯಿಂಟ್ ಆಗ್ಬಿಡ್ತೀವಿ ಅದು ನೋಡಿ. ಸೊ ಹಂಗೆ ಆಗಬಾರ್ದು ಅಂಥೇಳಿ ಮೊದಲೇ ಚೆಕ್ ಮಾಡ್ಕೋಬೇಕು ಏನೇನು ಅದ ಇದ್ರಾಗ ಅಂಥೇಳಿ. ಆಮೇಲೆ ಮಟೀರಿಯಲ್, ಯಾವ ಮಟೀರಿಯಲ್ ಅದ ಅಂದರೆ ಕಾಟನ್ ಅದನೋ ಸಿಂಥೆಟಿಕ್ ಅದನೋ ಅದೆಲ್ಲ ಚೆಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದ್ರಾಗೂ ಕೆಲವೊಂದು ಸರ್ತಿ ಭಾಳ ಡಿಸಪಾಯಿಂಟ್ ಆಗ್ತದೆ. ಕ್ವಾಲಿಟಿ ವೈಸ್ ಸರಿ ಇಲ್ಲ, ಹಂಗಿಲ್ಲ ಅಂಥೇಳಿ ಮತ್ತೆ ಎಕ್ಸ್ಚೇಂಜ್ ಮಾಡಬೇಕು. ಅದು ಸ್ವಲ್ಪ ಮತ್ತೆ ಲೆಂದಿ ಪ್ರೊಸೆಸ್ ಹೋಗ್ಬಿಡ್ತದೆ. ಸೊ ಅದಕ್ಕಿಂತ ಮುಂಚೆ ನಾವು ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆನೇ ಇದೆಲ್ಲ ನೋಡಿಕೊಂಡು ಶಾಪಿಂಗ್ ಮಾಡಿದ್ರೆ ಸೊ ನಮಗೂ ರಿಲ್ಯಾಕ್ಸೇಷನ್ ಇರ್ತದೆ ಆಮೇಲೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಚಲೋ, ನಾನು ಅನ್ಬಾಕ್ಸ್ ಮಾಡ್ತೀನಿ, ನೋಡ್ರಿ ಏನೇನು ಬಂದವಂತೇಳಿ. ಸೊ ಇದು ಬಂದದ ಎಲ್ಲ ಮಿಂತ್ರಾದಾಗ ತರಿಸೀನಿ. ಮೊನ್ನೆ ಒಂದು ತೋರಿಸಿದ್ನ ನಿಮ್ಗೆ, ಅಮೆಝಾನ್ದಾಗ ತರಿಸಿದ್ದು. ಪ್ಯಾಕಿಂಗ್ ಚಲೋ ಮಾಡಿ ಕಳ್ಸಾರ. ನೋಡಿದ ತಕ್ಷಣ ಇಷ್ಟ ಆಗಿತ್ತು ನನಗೂ ಇದು. ಸೊ ಈ ಥರ ಇರಲಿಲ್ಲ ನನ್ನ ಹತ್ರ, ಭಾಳ ವರ್ಷಗಳ ಹಿಂದೆ ಹಾಕ್ಕೊಂಡಿದ್ದು ಈ ಥರ. ಸೊ ಇತ್ತೀಚೆಗಂತೂ ತೊಗೊಂಡಿರಲಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಇನ್ನೊಂದು ಸರ್ತಿ ಇದು ಚೆಕ್ ಮಾಡ್ಬೇಕಾದ್ರೆ ಮೊದಲು ಏನು ಮಾಡಿರಿ, ನಿಮ್ಮ ಫುಟ್ವೇರ್ ಯಾವುದೇ ತೊಗೋಬೇಕಾದ್ರೂ ಮೊದಲು ನಿಮ್ಮ ಅಂದ್ರೆ ಪಾದದ ಲೆಂತ್ ಎಷ್ಟದ ಅದು ಸರಿಯಾಗಿ ಅಳತೆ ನೋಡಿಕೊಂಡು ಆಮೇಲೆ ಆರ್ಡರ್ ಮಾಡಿರಿ. ಇಲ್ಲಾಂದ್ರೆ ಹೆಚ್ಚು ಕಮ್ಮಿ, ಯಾಕಂದ್ರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ಸೈಜ್ ಇರ್ತಾವೆ. ಸೊ ಹಾಗಾಗಿ ಅದ್ರಾಗೂ ಮೋಸ ಹೋಗಬಾರ್ದು ನೀವು ಅಂಥೇಳಿ. ಇದು ಜೆನ್ಯೂನ್ ಪ್ರಾಡಕ್ಟ್ ಅದ, ಚಲೋ ಅದ. ಇವು ಚಲೋ, ಭಾಳ ಇಷ್ಟ ಆಯ್ತು. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗವ. ಸೊ ನೆಕ್ಸ್ಟ್ ನೋಡೋಣ ಹೆಂಗವ ಅಂತ. ಸೇಮ್ ಕಂಪನಿ. ಸೊ ಇವನು ಬ್ಲ್ಯಾಕ್ ಅವ. ಇವೊಂದ್ಸತಿ ಚೆಕ್ ಮಾಡೋಣ ಹೆಂಗವ ಅಂತ. ಕ್ವಾಲಿಟಿ ವೈಸ್ ಇವನು ಚಲೋ ಅನ್ಸ್ಲಾಗತ್ತವ, ಬಟ್ ಬರ್ತಾವಿಲ್ಲ. ಒಂದ್ಸರ್ತಿ ಹಾಕ್ಕೊಂಡು ನೋಡಬೇಕು, ಹಾಕ್ಕೊಂಡು ನೋಡಿ ಬಂದಿಲ್ಲ ಅಂದರೆ ಮತ್ತೆ ವಾಪಸ್. ಸೊ ಎರಡನೇ ಪ್ರಾಡಕ್ಟ್ನು ಚಲೋ ಅದ, ಇವನು ಚಲೋ ಬಂದವ. ನಾವು ಯಾವಾಗೂ ಹೆಚ್ಚಾಗಿ ನಾವು ಶಾಪಿಂಗ್ ಮಾಡೋದೇ ಮಿಂತ್ರಾದಾಗ ಯಾವಾಗೂ ಚಲೋ ಬರ್ತಾವೆ, ಜೆನ್ಯೂನ್ ಪ್ರಾಡಕ್ಟ್ ಇರ್ತಾವೆ. ಬಟ್ ಕೆಲವೊಂದು ಸರ್ತಿ ಏನಾಗ್ತದಂದ್ರೆ ಕೆಲವೊಂದು ಸರ್ತಿ ಹಂಗೆ ಆಗ್ತದೆ, ಮೋಸ ಹೋಗ್ತೀವಿ. ಇಲ್ಲಾಂದ್ರೆ ಚೆಕ್ ಮಾಡಿರಲ್ಲ, ಹೇಳದ್ನಲ್ಲ, ಅದೇ ಥರ ಆಗಿರ್ತದೆ ನನಗೂ. ಒಂದ್ಸಲ
ನನಗೂ ಆಗ್ಯದ ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ದಂಗೂ ಆಯಿತು, ಆಮೇಲೆ ನಿಮಗೂ ಅವೇರ್ ಮಾಡ್ದಂಗೆ ಆಯ್ತು ಅಂಥೇಳಿ ಹೇಳ್ದೆ ಅದು. ಸೊ ಇದು ಥರ್ಡ್ ಒನ್. ಇದು ಡ್ರೆಸ್ ಬರೀದದ ಇದು. ಅಗೇನ್ ಇದನ್ನು ಬ್ಲ್ಯಾಕ್ ಅಂದೆ ಅಲ್ಲ. ಬ್ಲ್ಯಾಕ್ ಅಂದ್ ಯಾಕೆ ತರ್ಸೀನಿ ಅಂದ್ರೆ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗ್ತದೆ, ಎಲ್ಲ ಸೀರೆಗಳಿಗೆ ಮ್ಯಾಚ್ ಆಗ್ತದೆ, ಯಾವುದೇ ಔಟ್ಫಿಟ್ ಹಾಕೋರಿ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ಅಂತ ಹೇಳಿ ಬ್ಲ್ಯಾಕ್ ಅಂತ ತರ್ಸೀನಿ. ಕೆಲವೊಂದು ಪಾರ್ಟಿ ವೇರ್ ಅವ, ಕೆಲವೊಂದು ರೆಗ್ಯುಲರ್ ವೇರ್ ಅವ. ಅದು ಸೆಕೆಂಡ್ ಒನ್ ಇದೆ, ಯಾವಾಗಲೂ ಹಾಕೋಬೋದು. ಬಟ್ ಫಸ್ಟ್ ಮತ್ತು ಇದು ಯಾವಾಗಲೂ ಪಾರ್ಟಿ ವೇರ್ ಎಲ್ಲನೇ ಹೋದ ಬರ್ಡೇ ಪಾರ್ಟಿ ಅಂತಲೇ ಹೋದ್ರೆ ಹಾಕೋಬೋದು. ಸೊ ಹಂಗಂಥೇಳಿ ತರಿಸಿ. ಸೊ ಥರ್ಡ್ ಒನ್ನು ಚಲೋ ಅವ, ಸೂಪರ್ ಅವ, ಇಷ್ಟ ಆಯಿತು. 3 ಜೊತೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಮತ್ತೇನದಂತ. ನೋಡ್ಲಕ್ ಇದು ಬ್ಲ್ಯಾಕ್ ತರ ಕಾಣಿಸ್ತದ, ಬಟ್ ನೇವಿ ಬ್ಲೂ ಅದ ಇದು. ಓ ಇದು ಡ್ರೆಸ್ ಮತ್ತು ದುಪ್ಪಟ್ಟ 2 ಬಂದವ. ನೋಡಿ ತರಿಸಿದೆ. ಇದು ಕಾಟನ್, ಗಂಜಿ ಕಾಟನ್ ಅಂತ. ಸೊ ನೋಡಿ ತರ್ಸೀನಿ ಇದು. ನೆಕ್ ಸ್ಲೀವ್ಸ್ ಚಲೋ ಅವ. ಸ್ಲೀವ್ಸ್ ಆಮೇಲೆ ದುಪ್ಪಟ್ಟ ನೋಡೇ ತರಿಸಿದ್ದದ ಇದು. ಇಷ್ಟ ಆಯ್ತು ಇದು ಕಾಂಬಿನೇಷನ್. ದೂರಿಂದ ನೋಡಿದ ತಕ್ಷಣ ಬ್ಲ್ಯಾಕ್ ಅನಿಸ್ತದ, ಬ್ಲ್ಯಾಕ್ ಇಲ್ಲ ಇದು. ಸೊ ಇಷ್ಟು 4 ಪ್ರಾಡಕ್ಟ್ ಬಂದವ. ಇನ್ನು ಒಂದು 5ನೇದು ಡೆಲಿವರ್ ಆಗ್ಯದಂತೂ ಹೇಳಗತ್ತಾರ, ಬಟ್ 5ನೇದಂತೂ ನನ್ನ ಕೈಗೆ ಬಂದಿಲ್ಲ. ಏನು ಈ ಥರ ಭಾಳ ಸಲ ಆಗ್ತದ. ಮೊದಲೊಂದು ಸರ್ತಿ ಆಗಿತ್ತು ಇದೇ ಥರ ನನಗೆ. ಬೇರೆ ಕಡೆ ಇದ್ವಿ, ಗುಲ್ಬರ್ಗ ಸೈಡ್ ಇದ್ವಿ ನಾವು. ಅವಾಗ ಒಂದು ಸರ್ತಿ ಹಿಂಗೆ ಆಗ್ಯದ. ಬಟ್ ಆಮೇಲೆ ಎಷ್ಟೇ ಸರ್ಚ್ ಮಾಡಿದ್ರು, ಎಷ್ಟು ಮೇಲ್ ಹಾಕಿದ್ರು, ಎಷ್ಟೇ ಇದು ಮಾಡಿದ್ರು ಯಾವುದಕ್ಕೂ ರೆಸ್ಪಾನ್ಸ್ ಬರಲಿಲ್ಲ ಅವ್ರಿಂದ. ಸೊ ಹಾಗಾಗಿ ಅವಾಗ ಹಿಡಿದು ಸ್ವಲ್ಪ ಬೇಜಾರಾಗಿತ್ತು ನನಗೆ. ಮಿಂತ್ರಾದ ಶಾಪಿಂಗೇ ಮಾಡಿರಲಿಲ್ಲ ಭಾಳ ದಿವಸ. ಸೊ ಅದಾದ್ಮೇಲೆ ಇದೇ ಸಲ ಮಾಡೀನಿ ಮತ್ತೆ. ಸೊ ನೋಡ್ಬೇಕು, ಕೊರಿಯರ್ ಏನು ತಂದು ಕೊಡ್ತಾರಲ್ಲ ಪಾರ್ಸಲ, ಅವರೇ ಏನಾದರೂ ಮಿಸ್ಟೇಕ್ ಮಾಡ್ಯಾರೋ ಏನೋ ಗೊತ್ತಿಲ್ಲ. ಈ ಥರ ಎಲ್ಲ ಆಗ್ತಿರ್ತಾವ. ಸ್ವಲ್ಪ ನೋಡಿಕೊಂಡು ಮಾಡ್ಬೇಕಾಗ್ತದ. ಸ್ವಲ್ಪ ರಿಸ್ಕೇ ಆನ್ಲೈನ್ ಶಾಪಿಂಗ್ ಅಂದ್ರೆ ಸ್ವಲ್ಪ ರಿಸ್ಕ್ ನನ್ನ ಪ್ರಕಾರ. ಯಾಕಂದ್ರೆ ನನಗೆ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಶೇರ್ ಮಾಡ್ಕೊಳತ್ತೀನಿ. ಸೊ ಇಷ್ಟೆಲ್ಲ ಬಂದವ, ಇನ್ನ ಬರವ. ಬಂದ್ಮೇಲೆ ಎಲ್ಲ ಒಟ್ಟಿಗೆ ತೋರಿಸ್ಬೇಕು ಅನ್ಕೊಂಡಿದ್ದ. ಬಟ್ ಅದ್ರ ನಾ ತೋರಿಸಿದ್ದು ಇನ್ನೊಂದು ಡೆಲಿವರ್ ಆಗ್ಯದಂತ ತೋರಿಸಕತ್ತಿತ್ತು, ಬಟ್ ನಾನಂತೂ ತಗೊಂಡಿಲ್ಲ. ಸೊ ಇದ್ರಾಗ ಅದ ಏನಂತ ಹೇಳಿ ಚೆಕ್ ಮಾಡ್ಬೇಕಂತ ಹೇಳಿ ಇದೆಲ್ಲ ಓಪನ್ ಮಾಡ್ದೆ. ಬಟ್ ಇನ್ನೂ ಬಂದಿಲ್ಲ. ನೋಡೋಣ ಇನ್ನ ಬರ್ತದೋ ಏನು ಮಾಡ್ತದೋ ನಾಳೆ ಗೊತ್ತಿಲ್ಲ. ಬಂದ್ಮೇಲೆ ನಿಮಗೆ ತೋರಿಸ್ತೀನಿ. ಇಷ್ಟು ದೊಡ್ಡ ದುಪ್ಪಟ್ಟ ಕೊಟ್ರು ಇದಕ್ಕೆ. ಡ್ರೆಸ್ ಈ ಥರ ಅದ.
ಪಾರ್ಸಲ್ ಬಂದದ, ಬಟ್ ನನಗೆ ಗೊತ್ತಾಗಿಲ್ಲ. ಮನೆಗೆ ಕೊಟ್ಟಿಲ್ಲ ಅವ್ರು ತಂದು, ಅಲ್ಲಿ ಸೆಕ್ಯೂರಿಟಿ ಆಫೀಸ್ನಾಗ ಕೊಟ್ಟು ಹೋಗ್ಯಾರ, ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಬಂದಿಲ್ಲ ಅನ್ಕೊಂಡ. ಬಟ್ ಅಲ್ಲಿ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹಂಗೆ ಹೇಳ್ದೆ. ಅಲ್ಲಿ ಕೊಡಲೇ ಇಲ್ಲ ಅವ್ರು. ಲಾಸ್ಟ್ ತನಕ ಕೇಳಿದೆ, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ, ನೋಡ್ರಿ ನನ್ನ ಪಾರ್ಸಲ್ ಎಲ್ಲದ ಟ್ರ್ಯಾಕ್ ಮಾಡಕ್ಕೆ ಅಂತೇಳಿ. ಒಟ್ಟಾ ಕೊಡಲಿಲ್ಲ ಅವ್ರು ನನಗೆ. ಸೊ ಹಾಗೆ ಆಗ್ಯದ ಅನ್ಕೊಂಡ. ಎಲ್ಲರೂ ಹಾಗೆ ಇರಲ್ಲ, ಒಳ್ಳೆಯವರು ಇರ್ತಾರೆ. ಇದು ಅದ್ರಾಗೆ ಏನೋ ಚಲೋ ಕಾಣಲಾಗಿತ್ತು. ಕಲರ್ ಮಾತ್ರ ಸೂಪರ್ ಅದ. ಸೊ ಇದು ಟಾಪ್, ಇದು ಬಾಟಮ್. ಸೊ ಇದು ಅಷ್ಟು ಗುಡ್ ಕ್ವಾಲಿಟಿ ಅಂತ ಹೇಳಕ್ಕೂ ಆಗಲ್ಲ, ಭಾಳ ಇದ್ರ ಕ್ವಾಲಿಟಿ ಲೋ ಕ್ವಾಲಿಟಿ ಅಂತಲೂ ಹೇಳೋಕ್ಕಾಗಲ್ಲ. ಮೀಡಿಯಮ್ ಅದ. ಇದು ಡೈಲಿ ಯೂಸಿಗೆ ಅಂತ ಹೇಳಿ ತರಿಸಿರೋದು. ಕುರ್ತಾ ಮತ್ತು ಪ್ಯಾಂಟ್ ಅದ. ಇದು ಬಾಟಮ್. ಓಕೆ ಸೊ ಎಲ್ಲ ಬಂದಂಗೆ ಆಯ್ತು. ಈಗ ಸಮಾಧಾನ ಆಯ್ತು ನನಗೆ. ಬಂದಿರ್ಲಿಲ್ಲಲ್ಲ, ಮೈಂಡ್ನಾಗ ಅದೇ ಓಡ್ತಿತ್ತು ಅವಾಗೆಲ್ಲ, ಮಿಸ್ಪ್ಲೇಸ್ ಆಗಿದ್ದು. ಈಗಲೂ ಹಾಗೆ ಆಯ್ತೇನೋ ಅಂದ್ಕೊಂಡಿದ್ದೆ, ಬಟ್ ಬಂದದ. ಸೊ ಈಗ ಖುಷಿ ಆಯ್ತು ನನಗೆ. ಸೊ ಇಷ್ಟ ಆಯ್ತು ಇವತ್ತಿನ ವಿಡಿಯೋ, ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಏನಾದರೂ ಸ್ವಲ್ಪ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕದ ಅನ್ಕೋತೀನಿ ನನ್ನ ಕಡೆಯಿಂದ. ಹುಷಾರಾಗಿ ಶಾಪಿಂಗ್ ಮಾಡ್ರಿ. ಈ ಥರ ಎಲ್ಲ ಮೋಸ ಮಾಡೋರ್ನು ಇರ್ತಾರ, ಜೆನ್ಯೂನ್ ಆಗಿ ಇದು ಮಾಡೋರು ಇರ್ತಾರ. ಎರಡೂ ಥರ ಇರ್ತಾವ. ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಎದುರಿನವರು ಸರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮ ಕಡೆಯಿಂದ ಏನೂ ತಪ್ಪಾಗಬಾರ್ದು ಅಂಥೇಳಿ ಇಷ್ಟೆಲ್ಲ ಹೇಳಿದೆ ನಾನು. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.